ಕೆಪಿಸಿಸಿ ಅಧ್ಯಕ್ಷರು, ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಲಿದ್ದಾರೆ. ಅವರ ಜೊತೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಸಚಿವರು ಮತ್ತು ಮಾಜಿ ಕೆಪಿಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಪರಮೇಶ್ವರ್ ಅವರು, ಮಾಜಿ ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಎಸಿಸಿ ಮುಖಂಡರಾದ ಶ್ರೀ ವೀರಪ್ಪ ಮೊಯ್ಲಿಯವರು, ರಾಜ್ಯ ಸರ್ಕಾರದ ಆಹಾರ ಇಲಾಖೆ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಕೆ.ಎಚ್. ಮುನಿಯಪ್ಪನವರು, ಅದೇ ರೀತಿ ನಮ್ಮ ಸರ್ಕಾರದ ಪಿಡಬ್ಲ್ಯೂ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಆನೇಕಲ್ ಶಾಸಕರಾದ ಸನ್ಮಾನ್ಯ ಶಿವಣ್ಣನವರು, ಮತ್ತೊಬ್ಬ ಶಾಸಕರಾದ ಶ್ರೀನಿವಾಸ್ ಅವರು, ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀಯುತ MLC ರವಿರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮ್ಮನ್ನು ಉದ್ದೇಶಿಸಿ ಸನ್ಮಾನ್ಯ PCC ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಲಿದ್ದಾರೆ. ನಮಸ್ಕಾರ. ಎಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಬಹಳ ತುರ್ತು ಗೋಷ್ಠಿಯನ್ನು ಆಹ್ವಾನಿಸಿದ್ದೇನೆ, ಕ್ಷಮಿಸಬೇಕು. ಈ ಒಂದು ಗೋಷ್ಠಿಯಲ್ಲಿ ನಮ್ಮ ಹಿರಿಯ ಮುಖಂಡಗಳಂತ ವೀರಪ್ಪ ಮೊಯ್ಲಿ ಸಾಹೇಬರು, ಕೆ.ಎಚ್. ಮುನಿಯಪ್ಪ ಸಾಹೇಬರು, ಪರಮೇಶ್ವರ್ ಸಾಹೇಬರು, ನಮ್ಮ ಸಹೋದ್ಯೋಗಿಗಳಂತ ಸತೀಶ್ ಜಾರಕಿಹೊಳಿ ಅವರು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭಾಗವಹಿಸಿದ್ದಾರೆ. ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಅಲ್ಲಿ ನಮ್ಮ ಶಾಸಕ ಮಿತ್ರರಂತ ಶಿವಣ್ಣವರು, ಶ್ರೀನಿವಾಸು, ರವಿಯವರು ಕೂಡ ಭಾಗವಹಿಸಿದ್ದಾರೆ. ಬಾಕ್ಲು ತೆಗೆದು ಡಿಸ್ಟರ್ಬ್ ಮಾಡ್ಕೋಬೇಡಿ. GC ಒಬ್ಬರು ಬಿಟ್ಟು ನಾನು ಬಿಡಬೇಡ. ಈ ಒಂದು ಪತ್ರಿಕಾಗೋಷ್ಠಿಯ ಉದ್ದೇಶ ಗಾಂಧಿ ಭಾರತ ಕಾರ್ಯಕ್ರಮದ ಮುನ್ನಡೆಯನ್ನು ಈಗಾಗಲೇ ಪ್ರಾರಂಭವನ್ನು ಮಾಡಿದ್ದೇವೆ. ಈಗಾಗಲೇ 26ನೇ ತಾರೀಕು ಮಹಾತ್ಮ ಗಾಂಧೀಜಿಯವರು ಯಾವ ಜಾಗದಲ್ಲಿ ಕಾಂಗ್ರೆಸ್ ನಾಯಕತ್ವವನ್ನು ವಹಿಸಿದ್ರೋ, ಈ ದೇಶದ ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ನಾಯಕತ್ವವನ್ನು 1924ರಂದು ನಡೆಸಿದ್ರು. ಅದೇ ಜಾಗದಲ್ಲಿ ಈಗಾಗಲೇ ನಾವು ವರ್ಕಿಂಗ್ ಕಮಿಟಿಯನ್ನು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ, ರಾಹುಲ್ ಗಾಂಧಿಯವರ ಮುಖಂಡತ್ವದಲ್ಲಿ ವರ್ಕಿಂಗ್ ಕಮಿಟಿ ಮೀಟಿಂಗು ನಡೀತು. ಎಲ್ಲ ನಮ್ಮ ವರ್ಕಿಂಗ್ ಕಮಿಟಿಯ ಸದಸ್ಯರು, ಮುಖ್ಯಮಂತ್ರಿಗಳು, PCC ಅಧ್ಯಕ್ಷರು, ಇಡೀ ದೇಶದ ಶಾಸಕಾಂಗ ಪಕ್ಷದ ಸದಸ್ಯರು, ನಾಯಕರುಗಳು ಎಲ್ಲ ಕೂಡ ಭಾಗವಹಿಸಿದ್ರು. ಅವತ್ತು ನೆಕ್ಸ್ಟ್ ಡೇ ಸಾಯಂಕಾಲ ನಮ್ಮ ACC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಂಥ ಅತಿಥಿಗಳಿಗೆ ಭೋಜನ ಏರ್ಪಾಡು ಮಾಡಿದರು. ಬೆಳಗಾಂ ಕ್ಲಬ್ನಲ್ಲಿ ನಡೀತಾ ಇರಬೇಕಾದ್ರೆ ಆಮೇಲೆ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಿರೋ ಮಧ್ಯದಲ್ಲೇ ನಮಗೆ ಒಂದು ಸಂದೇಶ ಬಂತು. ಈ ರೀತಿ ನಮ್ಮ ವರ್ಕಿಂಗ್ ಕಮಿಟಿ ಸದಸ್ಯರಾಗಿದ್ದಂಥ ಮತ್ತು ಈ ದೇಶದ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಅವರ ಆರೋಗ್ಯ ಏರುಪೇರಾಗಿ ಫೈನಲ್ ಸೀರಿಯಸ್ನೆಸ್ ಇದೆ ಅನ್ನೋದು ನಮಗೆ ಮೆಸೇಜ್ ಬಂತು. ನಮಗೆ ತಕ್ಷಣ ಅಲ್ಲೇ ನಮ್ಮ ಆ ಒಂದು ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮ ನಿಲ್ಲಿಸಿ ನಾವು ಸರ್ಕ್ಯೂಟ್ ಹೌಸ್ಗೆ ಹೋದ ತಕ್ಷಣ 9:50
ಅವರು ಕೊನೆಯ ಉಸಿರನ್ನು ಎಳೆದಿದ್ದಾರೆ ಅನ್ನೋದು ನಮ್ಮ ACC ಅಧ್ಯಕ್ಷರಿಗೆ ಮತ್ತು ರಾಹುಲ್ ಗಾಂಧಿಯವರಿಗೆ ತಿಳಿಸಿದರು. ತಕ್ಷಣ ವಿಧಿ ಇಲ್ಲ, ನಮ್ಮ ಕಾರ್ಯಕ್ರಮವನ್ನೆಲ್ಲ ರದ್ದು ಮಾಡಿ ಮುಂದೂಡಿ ಅದ್ರ ಜೊತೆಗೆ ಎಲ್ಲ ನಮ್ಮ ದೇಶದ 130 ಜನ ಸಂಸತ್ ಸದಸ್ಯರು ಕೂಡ ಆವತ್ತು ದೆಹಲಿಗೆ ಇದಕ್ಕೆ ಬೆಳಗಾಂ ಬಂದು ಅಲ್ಲಿ ಆ ಒಂದು ಔತಣಕೂಟದಲ್ಲೂ ಪಾರ್ಟಿಸಿಪೇಟ್ ಮಾಡಿದರು. ನಮ್ಮ ACC ಆಫೀಸ್ ಬೇರರ್ಸು, ACC ಸೆಕ್ರೆಟರೀಸು, ಫ್ರಂಟಲ್ ಚೇರ್ಮನ್ರು ಕೂಡ ಎಲ್ಲ ಪಾರ್ಟಿಸಿಪೇಟ್ ಮಾಡಿದರು. ಎಲ್ಲರೂ ಕೂಡ ಅನಿವಾರ್ಯತೆಯಿಂದ ಮಾರನೇ ನಾವೆಲ್ಲ ವಾಪಸ್ಸು ದೆಹಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು. ಸೊ ಕಾರ್ಯಕ್ರಮವನ್ನು ಮುಂದೂಡಿದು. ಆ ಕಾರ್ಯಕ್ರಮ ವರ್ಕಿಂಗ್ ಕಮಿಟಿ ಆದಮೇಲೆ ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷದ ಮುಂದಿನ ವರ್ಷ ನಾವು ಏನು ಮಾಡಬೇಕು ಅಂತೇಳಿ ಈಗಾಗಲೇ ಸೂಚನೆ ಕೂಡ ಅವತ್ತು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಈಗ ಅವರು ಚರ್ಚೆ ಮಾಡಿ ನಾವು ಎಲ್ಲಿಂದ ನಿಲ್ಲಿಸಿದ್ದು 7 ಡೇ ಮಾರ್ನಿಂಗ್ ಇತ್ತು. ಸೊ ಯಾವ ಕಾರ್ಯಕ್ರಮನೂ ನಮ್ಮ ಪಕ್ಷ ತೆಗೆದುಕೊಳ್ಳಿಕ್ಕೆ ಆಗಲಿಲ್ಲ. ಸೊ ಅದಾದಮೇಲೆ ಈಗ ಮತ್ತೆ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು ಮತ್ತು ನಮ್ಮ ಜನರಲ್ ಸೆಕ್ರೆಟರಿಯವರು ವೇಣುಗೋಪಾಲ್ ಅವರು, ಅಡ್ಮಿನಿಸ್ಟ್ರೇಷನ್ ಮತ್ತು ಎಲ್ಲ ಸುರ್ಜೇವಾಲಾ ಅವರೆಲ್ಲ ಸೇರಿಸಿ ಮತ್ತೆ ಪದಾಧಿಕಾರಿಗಳ ಚರ್ಚೆ ಮಾಡಿ 21ನೇ ತಾರೀಕು, ಇದೇ ತಿಂಗಳು 21ನೇ ತಾರೀಕು ಎಲ್ಲಿಂದ ನಿಲ್ಲಿಸಿದೋ ಅಲ್ಲಿಂದ ಆ ಕಾರ್ಯಕ್ರಮವನ್ನು ಮುಂದುವರಿಬೇಕು ಅಂತೇಳಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ಹಿನ್ನೆಲೆಯಲ್ಲಿ ಸರ್ಕಾರದ ವತಿಯಿಂದ ಬೆಳಿಗ್ಗೆ ಸ್ಪೀಕರ್ ಅವರು ಮತ್ತು ನಮ್ಮ ಪಾರ್ಲಿಮೆಂಟರಿ ಮಿನಿಸ್ಟ್ರು ಮುಖ್ಯಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಆ ಗಾಂಧಿ ಸ್ಟ್ಯಾಚ್ಯೂ ಈಗಾಗಲೇ ಏನು ಉದ್ಘಾಟನೆ ಆಗಬೇಕಾಗಿತ್ತು ಆ ಕಾರ್ಯಕ್ರಮ ಕೂಡ ಸರ್ಕಾರದ ಕಾರ್ಯಕ್ರಮ ನಡೀತದೆ. ಎಲ್ಲ ಶಾಸಕರಿಗೆ, ಸಂಸತ್ ಸದಸ್ಯರಿಗೆ ರಾಜ್ಯದ ಪಕ್ಷಭೇದವನ್ನು ಮರೆತು ಆ ಕಾರ್ಯಕ್ರಮಕ್ಕೆ ನಾವು ಆಹ್ವಾನಿಸ್ತೇವೆ. ಅದಾದ ಮೇಲೆ ತಮಗೆ ಈಗಾಗಲೇ ಗೊತ್ತಿದ್ದಂಗೆ ಒಂದು ದೊಡ್ಡ ಸಭೆಯನ್ನು ಕಾರ್ಯಕ್ರಮವನ್ನು ರೂಪಿಸಿದ್ದು. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಈ ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮ ACC ವತಿಯಿಂದ, ಅದು KPCC ಕಾರ್ಯಕ್ರಮ ಅಲ್ಲ, ಅದು AICCಯ ಕಾರ್ಯಕ್ರಮ. ಸೊ AICC ಅವರು ಘೋಷಣೆ ಮಾಡಿದಂಥ ಒಂದು ಕಾರ್ಯಕ್ರಮ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನದ ಒಂದು ಸಮಾವೇಶ. ಅದನ್ನು ಮತ್ತೆ ಅದೇ ಸಂದರ್ಭದಲ್ಲಿ 12 ಗಂಟೆಗೆ ಅದನ್ನು ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಮೂಲೆಯಿಂದ, ಎಲ್ಲ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ 100 ಜನ ಮುಖಂಡಗಳು ಭಾಗವಹಿಸಬೇಕು, ಇಲ್ಲ ಕಾರ್ಯಕರ್ತರು ಬರಬೇಕು ಅಂತೇಳಿ ಎಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೇವೆ. ಏಕೆಂದರೆ ಥ್ರೂಔಟ್ ಸ್ಟೇಟ್ ನಮ್ಮ ರೆಪ್ರೆಸೆಂಟೇಷನ್ ಈ ಐತಿಹಾಸಿಕವಾದಂಥ 100 ವರ್ಷದ ಮಹಾತ್ಮ ಗಾಂಧೀಜಿಯವರ ಏನು ಒಂದು ಅಧಿಕಾರದ ಸ್ವೀಕಾರ, ಈ ದೇಶಕ್ಕೆ ಏನು ಒಂದು ಮುನ್ನುಡಿಯನ್ನು, ಸ್ವಾತಂತ್ರ್ಯಕ್ಕೆ, ಪ್ರಜಾಪ್ರಭುತ್ವಕ್ಕೆ ಮುನ್ನುಡಿಯನ್ನು ಬರೆದರು. ಅದನ್ನು ಗಾಂಧಿ ಭಾರತದ ಕಾರ್ಯಕ್ರಮ ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ನಾವೇನು ಕಾಂಗ್ರೆಸ್ ಪಕ್ಷ ತೀರ್ಮಾನ ಮಾಡಿದೆ, ಅದು ಅವತ್ತು ಮುಂದುವರಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರದ ಎಲ್ಲ ನಾಯಕರು ಯಾರ್ಯಾರು ಬರ್ತಾರೆ ಅನ್ನೋದು ಕೂಡ ಮುಂದಿನ ದಿನದಲ್ಲಿ ನಾವು ತಿಳಿಸ್ತೇವೆ. ಅದಕ್ಕೆ ಈಗಾಗಲೇ ನಾನು ಎಲ್ಲರಿಗೂ ಕೂಡ ನಮ್ಮ ಪೂರ್ವಭಾವಿಯಾಗಿ 13ನೇ ತಾರೀಕು KPCCಯ ಜನರಲ್ ಬಾಡಿ, KPCC ಜನರಲ್ ಬಾಡಿ ಅಂತಂದರೆ ಎಲ್ಲ ಶಾಸಕರು, KPCC ಮೆಂಬರ್ಸು ಮತ್ತು ಬ್ಲಾಕ್ ಅಧ್ಯಕ್ಷಗಳು, ಜಿಲ್ಲಾ ಅಧ್ಯಕ್ಷಗಳು, ನಮ್ಮ ಮುಂಚೂಣಿ ಘಟಕದ ಅಧ್ಯಕ್ಷಗಳು ಮತ್ತು ಮಾಜಿ ಶಾಸಕರುಗಳು, ಮಾಜಿ ಮಂತ್ರಿಗಳು, ಅವರೆಲ್ಲ ಕೂಡ ಆ ಒಂದು ಮಂತ್ರಿಗಳ ಸಮೇತ ಅವರೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಮುಖ್ಯಮಂತ್ರಿಗಳು ಮತ್ತು ಸುರ್ಜೇವಾಲಾ ಅವರ ಮುಖಂಡತ್ವದಲ್ಲಿ ಆ ಸಭೆ ಕಾರ್ಯಕ್ರಮ 11 ಗಂಟೆಗೆ 13ನೇ ತಾರೀಕು ಸೋಮವಾರ ನಡೀತದೆ. 4 ಗಂಟೆಗೆ KPCCಯ ಪದಾಧಿಕಾರಿಗಳ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಾದ ಮೇಲೆ 6:15 ಗಂಟೆಗೆ ಮುಖ್ಯಮಂತ್ರಿಗಳು ಶಾಸಕಾಂಗ ಸಭೆಯನ್ನು ಸಪ್ರೇಟಾಗಿ ಇದನ್ನು ಇಟ್ಕೊಂಡಿದ್ದಾರೆ. ಈ ಮಧ್ಯದಲ್ಲಿ ನಮ್ಮೆಲ್ಲ ಮಂತ್ರಿಗಳಿಗೆ, ಶಾಸಕರುಗಳಿಗೆ ಒಂದು ಸೂಚನೆಯನ್ನು ನಾವು ಕೊಡ್ತಾ ಇದ್ದೇವೆ. 15ನೇ ತಾರೀಕು, 16ನೇ ತಾರೀಕು
ಎಲ್ಲ ಕೆಲಸಗಳನ್ನು ರದ್ದು ಮಾಡಿ ಪಕ್ಷದ ಸಂಘಟನೆಗೋಸ್ಕರ ನಿಮ್ಮ ಕ್ಷೇತ್ರದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ತಾವು ಹಮ್ಮಿಕೊಳ್ಬೇಕು. ಆ ಸಭೆಗೆ ಎಲ್ಲ ಆ ಸಂಬಂಧಪಟ್ಟಂಥ ಪದಾಧಿಕಾರಿಗಳು ಆ ಒಂದು ಸಭೆಯಲ್ಲಿ ಯಾರ್ಯಾರಿಗೆ ನಾವು ಅಬ್ಸರ್ವರ್ಸ್ ಆಗಿ ಇನ್ಚಾರ್ಜ್ ಆಗಿ ನಾವು ಹಾಕಿರ್ತೀವಿ ಅವರೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಮೇಲೆ ಕಿತ್ತೂರು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ಡಿವಿಷನ್ ಏನಿದೆ ಎಲ್ಲ ಮಂತ್ರಿಗಳನ್ನ ಬೇರೆ ಮಂತ್ರಿಗಳು ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ನಾವು ಹಿಂದೆ ಒಂದು ಕಮಿಟಿ ಮಾಡಿದ್ದೇವೆ. ಪರಮೇಶ್ವರ್ ಅವರು ರಿಸೆಪ್ಷನ್ ಕಮಿಟಿಯ ಅಧ್ಯಕ್ಷರಿದ್ದಾರೆ. ನಮ್ಮ ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕೂಡ ಅನೇಕ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮುನಿಯಪ್ಪನವ್ರನ್ನ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದೇವೆ. ಈಗಾಗಲೇ ನಮ್ಮ ಮೊಯ್ಲಿ ಸಾಹೇಬರು ಮತ್ತು BL ಶಂಕರ್ ಅವರು ಮತ್ತು HK ಪಾಟೀಲ್ ಅವರು ಕೂಡ ಆ ಗಾಂಧಿ ಬಾರಿ ಸಮಿತಿಯ ಪರವಾಗಿ ಸರ್ಕಾರ ಮತ್ತು ಪಕ್ಷದ ಪರವಾಗಿ ಆ ಜವಾಬ್ದಾರಿಯನ್ನು ವಹಿಸಿದ್ದೇವೆ. ಸೊ ಅವರೆಲ್ಲ ಕೂತ್ಕೊಂಡು ಹಿಂದೆ ಏನೇನು ಕಮಿಟಿಗಳಿತ್ತು, ರೆಹಮಾನ್ ಖಾನ್ ಕೂಡ ಉಪಾಧ್ಯಕ್ಷರಾಗಿದ್ದಾರೆ. ಹಿಂದೆ ಏನೇನು ಕಮಿಟಿಗಳಿತ್ತೋ ಆ ಕಮಿಟಿ ಎಲ್ಲ ಕೂಡ ಮತ್ತೆ ಮುಂದುವರಿತದೆ. ಅವರು ಅವರ ಜವಾಬ್ದಾರಿ ಕೆಲಸವನ್ನು ಅವರೆಲ್ಲ ಸೇರಿ ಮಾಡಬೇಕಾಗಿದೆ. ಸೊ ಆ ದೃಷ್ಟಿಯಿಂದ 15-14ನೇ ತಾರೀಕು ಎಲ್ಲ ರಾಜ್ಯದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ, ಪದಾಧಿಕಾರಿಗಳಿಗೆ, ಜಿಲ್ಲಾಧ್ಯಕ್ಷಗಳಿಗೆ, ಶಾಸಕರಿಗೆ, ನಮ್ಮ ಚುನಾವಣೆಯಲ್ಲಿ ಗೆದ್ದವ್ರಿಗೆ, ಸೋತವ್ರಿಗೆ ಎಲ್ಲರೂ ಕೂಡ ನಿರ್ದೇಶನವನ್ನು, ಮನವಿಯನ್ನು ನಮ್ರತೆಯಿಂದ ಮಾಡ್ತಾ ಇದ್ದೀವಿ. ಇದು ಸಂಘಟನೆ ದೃಷ್ಟಿಯಿಂದ ನಿಮ್ಮೆಲ್ಲ ಬೇರೆ ಸರ್ಕಾರದ ಕಾರ್ಯಕ್ರಮಗಳೆಲ್ಲ ರದ್ದು ಮಾಡಿಕೊಂಡು ಪಕ್ಷದ ಸಂಘಟನೆಗೆ ತಯಾರು ಮಾಡಿಕೊಂಡು ತಾವೆಲ್ಲ ಸಿದ್ಧತೆಯನ್ನು ಮಾಡಬೇಕು. ಆ ಬೆಳಗಾಂನಲ್ಲಿ ಒಂದು ಬೃಹತ್ವಾದಂಥ ಗಾಂಧಿ ಭಾರತದ ಕಾರ್ಯಕ್ರಮದ ಅಡಿಯಲ್ಲಿ ಮುಖ್ಯವಾಗಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ AICCಯ ಏನು ಒಂದು ಘೋಷವಾಕ್ಯ ಇದೆ ಅದರ ಹಿನ್ನೆಲೆಯಲ್ಲಿ ನಾವು ಆ ಕಾರ್ಯಕ್ರಮವನ್ನು ನಡೆಸಬೇಕಾಗಿದೆ. ಸೊ ಅದರಿಂದ ತಾವೆಲ್ಲ ಮಾಧ್ಯಮದವರು ತಮಗೆ ಈಗಾಗಲೇ ಆ ವಿಚಾರದಲ್ಲಿ ಆ ಬೆಳಗಾಂ ಯಾವ ರೀತಿ ರಂಜಿತವಾಗಿತ್ತು, ಯಾವ ರೀತಿ ಸುಂದರವಾಗಿತ್ತು, ಯಾವ ರೀತಿ ಬೆಳಗ್ತಾ ಇತ್ತು, ಇಡೀ ಒಂದು ಬೆಳಗಾಂನ ಇತಿಹಾಸದಲ್ಲಿ ಅಂಥ ಒಂದು ಐತಿಹಾಸಿಕ ಕಾರ್ಯಕ್ರಮ ಹಿಂದೆ ನಾನು ಕೂಡ ಆ ಚರಿತ್ರೆಯನ್ನು ತೆಗೆದು ನೋಡಿದ್ದೇನೆ. ಯಾವ ರೀತಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೀತು ಅನ್ನೋ ಇತಿಹಾಸ ಕೂಡ ನಾನು ಹುಡುಕಿದ್ದೇನೆ. ಸೊ ಅದು ಕೂಡ ಅವತ್ತು ಒಂದು ಪುಸ್ತಕವನ್ನು ನಮ್ಮ ಪರಮೇಶ್ವರ್ ಅವರು ನನಗೆ ಅದೊಂದು ಪುಸ್ತಕ ಮಾಡಿ ರಿಲೀಸ್ ಮಾಡಿ ಅಂತ ಸಲಹೆಯನ್ನು ಕೊಟ್ಟಿದ್ದಾರೆ. ಅದು ಕೂಡ ಆ ಕೆಲಸ ಅದನ್ನು ರಿಲೀಸ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಆ ಒಂದು ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ಹೆಂಗೆ ಕಾರ್ಯಕ್ರಮ ನಡೀತು, ಯಾವ ರೀತಿ ಮಾಡಿದ್ರು, ಏನೇನು ನಿರ್ಣಯ ಆಯಿತು, ಯಾರ್ಯಾರು ಭಾಗವಹಿಸಿದ್ರು, ಅವೆಲ್ಲ ಕೂಡ ಮಾಹಿತಿಯನ್ನು ಈಗಾಗಲೇ ನಾವು ಸಂಗ್ರಹವನ್ನು ನಾವು ಮಾಡಿದ್ದೇವೆ. ಆ ಪುಸ್ತಕ ಕೂಡ KPCC ವತಿಯಿಂದ ರಿಲೀಸ್ ಆಗ್ತಾಯಿದೆ. ಮತ್ತು ಇನ್ನೊಂದು 2-3 ಪುಸ್ತಕಗಳು ಕೂಡ ಅವತ್ತು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಸರ್ಕಾರದ ವತಿಯಿಂದ ಸ್ಪೀಕರ್ ಅವರು ಮತ್ತು ಕೌನ್ಸಿಲ್ ಚೇರ್ಮನ್ ಅವರು, HK ಪಾಟೀಲ್ರು, ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟ್ರು, PWD ಮಿನಿಸ್ಟ್ರು ಅವರು, ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿರುವಂಥ ಸುವರ್ಣಸೌಧದಲ್ಲಿ ಆ ಗಾಂಧೀಜಿಯವರ ಪ್ರತಿಮೆಯನ್ನು ಇಲ್ಲಿ ಯಾವ ರೀತಿ ಪ್ರತಿಮೆ ಇದೆಯೋ ಅದೇ ತದ್ರೂಪವಾಗಿ ಪ್ರತಿಮೆಯನ್ನು ಅಲ್ಲಿ ಅಳವಡಿಸಿದ್ದಾರೆ. ಸೊ ಅದನ್ನು ಕೂಡ ಉದ್ಘಾಟನೆ ಮಾಡೋಂಥ ಇನ್ನೊಂದು ಕೆಲವು ಗಂಟೆಗಳಿದ್ದಿದ್ದು ಒಂದು ದಿನ ಆಗಿದೆ ಅಂದರೆ ಅದೆಲ್ಲ ಮುಗಿದೋಗ್ತಿತ್ತು. ಬಹುಶಃ ಏನು ಮಾಡ್ತೀವಿ, ವಿಧಿ ಆಟ, ನಮ್ಮ ಕೈಲೇನೂ ಇಲ್ಲ. ಸೊ ಅದರಿಂದ ನಾವು ಯಾವ ಗೌರವನ ಕೊಡಬೇಕೋ ಆ ಗೌರವವನ್ನು ಸಲ್ಲಿಸಲಿಕ್ಕೋಸ್ಕರ ನಾವು ಮುಂದೆ ಅನಿವಾರ್ಯತೆ ಆದ್ದರಿಂದ ಇವತ್ತು ಎಲ್ಲರಿಗೂ ಸ್ವಲ್ಪ ಸಮಸ್ಯೆ ಆಗಿದೆ. ಆದರೂ ಚಿಂತೆ ಇಲ್ಲ, ನಮ್ಮ ಡ್ಯೂಟಿ ನಾವು ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನಾವು 21ನೇ ತಾರೀಕು ಗಾಂಧಿ ಭಾರತದ ಕಾರ್ಯಕ್ರಮ ಮುಂದೂಡಿಸಿ ಜೈ ಭೀಮ್, ಜೈ ಸಂವಿಧಾನ್, ಜೈ ಭೀಮ್, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ ಅನ್ನೋ ಒಂದು ವಿಚಾರವನ್ನು ನಿಮಗೆ ತಿಳಿಸ್ಲಿಕ್ಕೆ ಈ ಒಂದು ಮಾಧ್ಯಮ ಗೋಷ್ಠಿಯನ್ನು ನಾನು ಆಹ್ವಾನಿಸಿದ್ದೇನೆ. ಇಟ್ ಇಸ್ ಎ ಬಿಗ್, ಅದು ನಮಗೂ ಗೊತ್ತಿದೆ, ಇದು ಭಾಳ ಶಾರ್ಟ್ ಟೈಮ್ ಅಂತ. ಈಗಾಗಲೇ ಏನಾಗಿದೆ, 27ನೇ ತಾರೀಕು 26ನೇ ತಾರೀಕು ಮಾವಲ್ಲಿ AICC ಅವತ್ತೊಂದು ತೀರ್ಮಾನ ಆಗೋಯ್ತು. ಎಲ್ಲಿ ವರ್ಕಿಂಗ್ ಕಮಿಟಿಲಿ ಡೇಟ್ ಶೆಡ್ಯೂಲ್ ಆಗ್ಬಿಡ್ತು. ನಾವೂ ಇದನ್ನು ಭಾಳ ರಿಕ್ವೆಸ್ಟ್ ಮಾಡೋದು. ಅಲ್ಲಿ 26ನೇ ತಾರೀಕು ಮಧ್ಯಪ್ರದೇಶದಲ್ಲಿ ಈಗಾಗಲೇ ಒಂದು ಕಾರ್ಯಕ್ರಮ ಫೈನಲೈಸ್ ಆಗಿದೆ.
ಆಮೇಲೆ ಈ ತಿಂಗಳು ಫುಲ್ಲು ಬೇರೆ ಬೇರೆ ಕಾರ್ಯಕ್ರಮನ ಈಗಾಗಲೇ ACC ಅವರು ನಮಗೆ ಡೈರೆಕ್ಷನ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು 21ನೇ ತಾರೀಕು ಅಂತ ಹೇಳಿದ್ಮೇಲೆ 15 ಡೇಸ್ ಸಾಕು ನಮಗೆ ಕಾರ್ಯಕ್ರಮ. ಎಲ್ಲ ನಮ್ಮ ಲೀಡರ್ಸು, ಮಿನಿಸ್ಟರ್ಸು, ಶಾಸಕರು ಎಲ್ಲ ಇದ್ದಾರೆ. ನಮ್ಮ ಪಾರ್ಟಿ ಭಾಳ ನಮ್ಮದೇ ಆದಂಥ ಶಕ್ತಿ ಇದೆ ನಮ್ಮ ಪಕ್ಷಕ್ಕೆ. ವಿಲ್ ಡೂ ಇಟ್. ಅದು ನಾವು ಇನ್ವೈಟ್ ಮಾಡಿದ್ವಿ, ಇದಕ್ಕಲ್ಲ. ಇನ್ವೈಟ್ನ ಪಬ್ಲಿಕ್ ಮೀಟಿಂಗ್, ಪಾರ್ಟಿ ಮೀಟಿಂಗ್ ಕರೆಯೋಕ್ಕಾಗಲ್ಲ. ದಟ್ ವಿಲ್ ಬಿ ಎ ಗೌರ್ಮೆಂಟ್ ಪ್ರೋಗ್ರಾಮ್. ಅದು ನೋಡೋಣ. ಅದಕ್ಕೆಲ್ಲ ಒಂದು ಇದು ಕೋರ್ಸ್ ಆಫ್ ಇಯರ್ 1 ವರ್ಷ ಇದೆಯಲ್ಲ, ಅದಕ್ಕೆ ಅವ್ರು ಬರೆದಿದ್ದೀವಿ. ಅವ್ರಿಗೆ ಚೀಫ್ ಮಿನಿಸ್ಟರ್ ಬರೆದಿದ್ದಾರೆ. ಅದು ಮಾತುಕತೆ ಮಾಡಿ ಅದೆಲ್ಲ ಪ್ರೋಗ್ರಾಮ್ ಎಲ್ಲ ಇದಾಗಬೇಕು. ಒಬಾಮಾ ಬರೋದಾದ್ರೆ ಇಟ್ ಬಿ ಗೌರ್ಮೆಂಟ್ ಪ್ರೋಗ್ರಾಮ್, ಇಟ್ ಬಿ ನಾಟ್ ಬಿ ಎ ಪ್ರೋಗ್ರಾಮ್. ಕಂಪ್ಲೀಟ್ ತಿಳಿಸ್ತೀವಿ. ನೋಡ್ರಿ, ಗಾಂಧೀಜಿ ವ್ಯಾಲ್ಯೂಸ್ನ, ಅಂಬೇಡ್ಕರ್ ವ್ಯಾಲ್ಯೂಸ್ನ ಚರ್ಚೆ ಮಾಡೋದು ನಾನು ಹೇಳ್ತಾ ಇದ್ದಲ್ಲ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಇದು ಉಳಿಸ್ಬೇಕಲ್ಲ ನಾವು. ಇದು ಉಳಿಸೋದಕ್ಕೆ ನಮ್ಮ ಜನರಿಗೆ ನಮ್ಮ ಆಚಾರ ವಿಚಾರವನ್ನು ಪ್ರಚಾರ ಮಾಡಬೇಕಲ್ಲ, ಇದಕ್ಕೆ ರಕ್ಷಣೆ ಮಾಡಬೇಕಲ್ಲ. ಸಂವಿಧಾನ ಬಂದದಕ್ಕೆ, ಪ್ರಜಾಪ್ರಭುತ್ವ ಬಂದದಕ್ಕೆ ನಾನು ಡೆಪ್ಟಿ CM ಆಗಿದ್ದೀನಿ, ಇವರು ಮಂತ್ರಿ ಇದ್ದಾರೆ, ಅವ್ರು ಶಾಸಕರಿದ್ದಾರೆ, ಅವ್ರ ಮಂತ್ರಿ ಇದ್ದಾರೆ, ನಮ್ಗೆ ಅಧಿಕಾರ ಎಲ್ಲ ಸಿಕ್ಕಿದೆಯಲ್ಲ, ನಿಮಗೂ ಸ್ವಾತಂತ್ರ್ಯ ಬಂದಿದೆಯಲ್ಲ. ಅದಕ್ಕೆ ಈ ಮುಂದಿನ ಶತಮಾನಕ್ಕೆ, ಈ ಮುಂದಿನ ಪೀಳಿಗೆಗೆ ನಾವು ಯಾವ ಹೆಜ್ಜೆ ಇಟ್ಕೊಂಡು ಹೋಗ್ಬೇಕು, ನಾವೆಲ್ಲ ಗಾಂಧಿವಾದಿಗಳನ್ನು ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಒಂದು ಹಿಸ್ಟಾರಿಕ್ ಮೆಸೇಜ್ ಇದೆ ನಮ್ಮ ಮಕ್ಕಳಿಗೆ. ಫ್ಯೂಚರ್ ಬಗ್ಗೆ ಗೌರ್ಮೆಂಟು ಈ ಕಮಿಟಿಲಿ ಸರ್ಕಾರನೂ ಇದೆ, ಪಕ್ಷನೂ ಇದೆ. ಸರ್ಕಾರಕ್ಕೆ ಈಗಾಗಲೇ ಪಕ್ಷ ಮತ್ತು ಸರ್ಕಾರ ಇಬ್ಬರು ಸೇರಿ ಅವರೊಂದು ರೋಡ್ ಮ್ಯಾಪ್ ಕೊಟ್ಟಿದ್ದಾರೆ. ವೀರಪ್ಪ ಮೊಯ್ಲಿಯವರು, HK ಪಾಟೀಲ್ರು, ನಮ್ಮ ಮುನಿಯಪ್ಪನವರು, ರೆಹಮಾನ್ ಖಾನ್ ಅವರು, BL ಶಂಕರ್ ಅವರು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇದೆ. ಅವರು ಪಾರ್ಟಿ ಏನೇನು ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಏನು ಮಾಡ್ಬೋದು ಅಂತ ದೇ ಆರ್ ಗೈಡಿಂಗ್. ಅದೇ ಗಾಂಧಿ ಭಾರತ. ಅವರು ನಮಗೆ ಒಂದು ಕೊಟ್ಟಿದ್ದಾರೆ, ಗೈಡೆನ್ಸ್ ಕೊಟ್ಟಿದ್ದಾರೆ. ಇಡೀ ವರ್ಷ ಉದ್ದಕ್ಕೂ ಕೂಡ ಗೌರ್ಮೆಂಟು ಕೂಡ ಅದಕ್ಕೆ ಫಂಡ್ಸ್ ಅಲಾಟ್ಮೆಂಟ್ ಮಾಡೋಕ್ಕೆ ಮುಖ್ಯಮಂತ್ರಿಗಳು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿದ್ದಾರೆ. ಸಪ್ರೇಟ್ ಫಂಡ್ಸ್ ಕೂಡ ಅಲಾಟ್ಮೆಂಟ್ ಆಗಿದೆ. ಗೌರ್ಮೆಂಟಿಂದನೂ ಪ್ರೋಗ್ರಾಮ್ಸ್ ಕೊಡ್ತಾರೆ. ಈಗ ಅದನ್ನು ಯಾರ್ಯಾರು ಬರ್ತಾರೆ ಅನ್ನೋದು ಕಂಪ್ಲೀಟ್ ತಿಳಿಸ್ತಾರೆ ಸಪ್ರೇಟಾಗಿ. ಡೆಲ್ಲಿಯಿಂದನೇ ನಿಮಗೂ ಮೆಸೇಜ್ ಬರ್ತದೆ, ನನಗೂ ಮೆಸೇಜ್ ಬರ್ತದೆ. ಯಾರು ನಿಮಗೇನೋ ಡಿಫ್ರೆನ್ಸ್ ಇರ್ಬೋದು, ನಮ್ಮೆಲ್ಲೂ ಯಾರಿಗೂ ಡಿಫ್ರೆನ್ಸ್ ಇಲ್ಲ. Who said there is a difference? There is no difference. Nothing. I have come here to discuss Gandhi Bharata, Jai Bapu, Jai Bhim, Jai Samvidhan rally. ಈಗ ಚರ್ಚೆ ಮಾಡೋಕ್ಕೆ ಅವಶ್ಯಕತೆ ಇಲ್ಲ, ಬೇರೆ ಟೈಮಲ್ಲಿ ಅದನ್ನು ಮಾತಾಡೋಣ. ಏನಾರಿದ್ದರೆ ನಿಮ್ಗೆ ಉತ್ತರ ಕೊಡ್ತೀನಿ ನಾನು. ನೋ ಸ್ಟೇಟ್ಮೆಂಟ್, ನಥಿಂಗ್ ಸ್ಟೇಟ್ಮೆಂಟ್. ಯಾವ ಸ್ಟೇಟ್ಮೆಂಟ್ಗೂ ಯಾವ ವ್ಯಾಲ್ಯೂ ಇಲ್ಲ. ಇಲ್ಲಿ ನಾನೇನು ಕೂತ್ಕೊಂಡು ಮಾತಾಡ್ತೀನಿ, ಅದು CM ಏನು ಕೂತ್ಕೊಂಡು ಮಾತಾಡ್ತಾರೆ, ಅಷ್ಟು ಮಾತ್ರ. ನನಗೆ ಗೊತ್ತಿಲ್ಲ, ಅದನ್ನೆಲ್ಲ ತಿಳ್ಕೊಂಡು ನಿಧಾನಕ್ಕೆ ಉತ್ತರ ಹೇಳೋಣ. ನನಗೆ ಐ ಡೋಂಟ್ ನೋ ಅಬೌಟ್ ಇಟ್. ಇನ್ನು ಟೈಮ್ ಇದೆ. ಇನ್ನು ಕೆಲವ್ರಿಗೆ ರಿಟೈರ್ಮೆಂಟ್ ಜನವರಿಲಿ ಆಗ್ತಾ ಇದ್ದಾರೆ. ಇಲ್ಲಿ ಒಟ್ಟಿಗೆ ಒಂದೇ ಸತಿ ಮಾಡ್ತೀವಿ. ಚೀಫ್ ಮಿನಿಸ್ಟರ್ ಆಥರೈಸ್ ಮಾಡಿದ್ದೀವಿ. ಕ್ಯಾಬಿನೆಟಲ್ಲಿ ವಿ ಹ್ಯಾವ್ ಆಥರೈಸ್ ದಿ ಚೀಫ್ ಮಿನಿಸ್ಟರ್. ಇನ್ನು ಒಂದು ವೇಕೆನ್ಸಿ ಮುಗೀಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಆ ವೇಕೆನ್ಸಿ ಆದ ತಕ್ಷಣ ಇನ್ನೆಲ್ಲದಕ್ಕೂ ಕೂಡ ಮುಖ್ಯಮಂತ್ರಿ ಆದೇಶ ಮಾಡಿದ್ದಾರೆ, ಆಥರೈಸ್ ಮಾಡಿದ್ದೀವಿ. ಅವರು ಹೈಕಮಾಂಡ್ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ. ಆಯ್ತು, ಅವ್ರು ಮಾಡ್ತಾ ಇರಲಿ. ನಾವು ನಮ್ಮ ಸಿದ್ಧಾಂತನ, ನಮ್ಮ ನಂಬಿಕೆನ, ನಮ್ಮ ಆಚಾರ ವಿಚಾರನ ಹೇಳಲಿಕ್ಕೆ ಸರ್ಕಾರದ ಮುಖಾಂತರನೇ ನಾವು ಮಾಡೋದು.
ಬಸವಣ್ಣವ್ರದ್ದು ಒಂದು ಸ್ಟ್ಯಾಚ್ಯೂ ಮಾಡ್ತೀವಿ, ಕೆಂಪೇಗೌಡರದ್ದು ಒಂದು ಸ್ಟ್ಯಾಚ್ಯೂ ಮಾಡ್ತೀವಿ, ಗಾಂಧೀಜಿಯವ್ರದ್ದು ಸ್ಟ್ಯಾಚ್ಯೂ ಮಾಡ್ತೀವಿ, ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚ್ಯೂ ಮಾಡ್ತೀವಿ. ಈ ದೇಶದಲ್ಲಿ ಯಾವ ಮೂರ್ತಿ ಇಲ್ಲದೆ ಹೋದಷ್ಟು ಜಾಸ್ತಿ ಮೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದಿದೆ. ಅದನ್ನು ಮರ್ತುಬಿಟ್ಟಿದ್ದಾರೆ ಕೆಲವರು. ಅದೆಲ್ಲ ನಾವು ನೆನಪು ಮಾಡಬೇಕಲ್ಲ, ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಅಂತೇಳಿ. ಸೊ ಅದಕ್ಕೆ ನಾವು ಹಂಗಾರೆ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂನ ವಿಧಾನಸೌಧದ ಮುಂದೆ ಹಾಕಿದ್ವಲ್ಲ, ಸರ್ಕಾರದಲ್ವಾ ಅದು? ಗಾಂಧೀಜಿ ಸ್ಟ್ಯಾಚ್ಯೂ ಸರ್ಕಾರದಲ್ವಾ? ನೆಹರು ಸ್ಟ್ಯಾಚ್ಯೂ ಸರ್ಕಾರದಲ್ವಾ? ಇಟ್ ಈಸ್ ನಾಟ್ ಎ ಪ್ರೈವೇಟ್ ಪ್ರೋಗ್ರಾಮ್, ಇಟ್ ಇಸ್ ಎ ಗೌರ್ಮೆಂಟ್ ಪ್ರೋಗ್ರಾಮ್. ಮುಂದಕ್ಕೂ ಕೂಡ ನಮ್ಮ ಮನಮೋಹನ್ ಸಿಂಗ್ ಅವರ ವಿಚಾರದಲ್ಲಿ, ಮನಮೋಹನ್ ಸಿಂಗ್ ಅವರ ಕಾರ್ಯಕ್ರಮ, ಅವ್ರು ಕೊಟ್ಟ ಕಾರ್ಯಕ್ರಮದಲ್ಲಿ ಡೆಫಿನೆಟ್ಲಿ ನಾವೇನೇನೋ ಹೊಸ ಆಲೋಚನೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಡಿ.ಕೆ. ಶಿವಕುಮಾರ್ ಅವರ ಸಹನೆಯ ಕಟ್ಟೆ ಇನ್ನೇನು ಒಡೆಯುತ್ತೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ. ಆಯಿತು, ಅದಕ್ಕೆ ಬಸವರಾಜ ಬೊಮ್ಮಾಯಿಗೆ ಇನ್ನೊಂದು ಪ್ರೆಸ್ ಕಾನ್ಫರೆನ್ಸ್ ಕರಿತೀನಿ ಸಪ್ರೇಟಾಗೆ. ಎಲ್ಲ ಪಟ್ಟಿ ಮಾಡ್ಕೊಂಡಿರಿ, ಅವ್ರು ಯಾರು ಏನು ಹೇಳವ್ರೆ ಎಲ್ಲರಿಗೂ ಉತ್ತರ ಕೊಡೋಣ. ಐ ವಿಶ್ ದೆಮ್ ಆಲ್ ದಿ ಬೆಸ್ಟ್, ಗುಡ್ ಲಕ್ ಟು ದೆಮ್, ನ್ಯೂ ಇಯರ್ ಟು ದೆಮ್. ಸದ್ಯ ಅವ್ರದ್ದೆಲ್ಲ ಒಲೆ ಬೇಕಾರೆ ನಮ್ಮ ಹತ್ರ ಇದು ಸೂಜಿ ಇದೆ, ಸೂಜಿನೂ ಇದೆ, ದಾರನೂ ಇದೆ, ಎರಡು ಸೇರಿ ಕಳಿಸ್ಕೊಡ್ತೀನಿ. ಫಸ್ಟ್ ಅವ್ರ ಮನೆ ಹೊಲ್ಕೊಳ್ಳಿ. ಓಕೆ, ಒಂದು ನಿಮಿಷ. Today I am very happy to congratulate all of you, to wish you a very happy new year. I have been here. You all know that we were just celebrating this Gandhi Bharat, our Jai Bhim, Jai Bapu, Jai Bhim, Jai Samvidhan rally, which was supposed to be conducted on 27th. We had to defer it because our leader Manmohan Singh ji demised. So the Congress Working Committee had various resolutions. We have a big program for a year. We have a very big program for the entire year. So we have planned a program. AICC has instructed us to conduct the same program on 21st December 2025, 21st January 2025, which we were supposed to have it on 27th December 2026. So we are just postponing 24. So the AICC has decided. So we all have requested our leaders to continue with their program, and a massive rally will be organized. Jai Bapu, Jai Bhim, Jai Samvidhan rally will be organized on 12 noon in Belagavi on the same ground. The government also will organize a separate Gandhi statue program, which has been our speaker and our party legislators will go on. So it will go on. So I request all of you to cooperate. We have instructed our Block Congress Committee, all the leaders of the legislative party and our DCC office bearers and the PCC presidents, DCC president, the BCC president to participate on 13th. 13th we are going to have a preparatory meeting, and we have directed all the legislators and the leaders to have a preparation meeting on 15th and 16th of this month to represent on 21st at Belgaum. So meetings will be conducted. So Congress Legislative Party meeting also will be conducted by my Chief Minister on 13th evening. We will have a meeting at Bharat Jodo Bhavan in the morning. The entire general body will participate in that meeting. This is we have joined here to send a message to all of you and all our party cadres that you have to get prepared for your big rally which will be conducted on 21st. Later there is a big program which has been given by the ACC. I will communicate to them later in the days to come after we get a detailed program.
Sir, is CLP meeting being held based on this 21st January event, or are there any issues to discuss? See, Congress Working Committee has decided various programs for the country. Karnataka is a part of the country. So we are also a party leaders in this. They have given us a guidelines. We will discuss as the Congress Legislative Party. Various issue may be discussed in the interest of the Congress Party, in the interest of the government and a common man. Always Congress Party believes in taking every sections together. That is what we do. We discuss. When legislators are there, we discuss to give a direction to the cadres and to the government. Sir, speculations are there that there will be some changes in the KPCC, some denom meeting or something like that. All it is a media created news. No one is authorized to speak anything. I am sitting here as a president. Till I am here, you please ask me. My word stands final. The AICC General Secretary word stands final. As far as the government is concerned, my CM's word stands final. Sir, there is another media report published today which shares that you have shown your concern regarding the secret dinner parties. It is all fake news. You don't carry on the news which someone creates or spreads. Thank you. Sir, the high command has warned the party. ಸರ್ ನೀವೇನು ಮಾತಾಡ್ಬೇಕಾ? ಪರಮೇಶ್ವರ್, ಸತೀಶ್, ಮೋದಿ ಸಾಹೇಬ್ರೆ. ಅಧ್ಯಕ್ಷರು ಹೇಳಿದ್ ಕೇಳಿದ್ರೆ